ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮೆಕ್ಕಾ ಹಾಗೂ ಮದೀನಾ ಮುನವ್ವರ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ತಾಯ್ನಾಡಿಗೆ ಮರಳಿದ 35 ಜನರ ಉಮ್ರಾ ಯಾತ್ರಿಗಳ ತಂಡ. ಹೌದು, ಸಾಗರದ ಮರಿಯಂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಮುಸಲ್ಮಾನರ ಪವಿತ್ರ ಕ್ಷೇತ್ರವಾದ ಮೆಕ್ಕಾ ಮುಕರ್ರಮ ಹಾಗೂ ಮದೀನಾ ಮುನವ್ವರಕ್ಕೆ ಆಯೋಜಿಸಲಾಗಿದ್ದ 15 ದಿನಗಳ ಉಮ್ರಾ ಯಾತ್ರೆಗೆ ಜನವರಿ 28ನೇ ತಾರೀಖಿನಂದು ತನ್ವೀರ್ ಹುಸೇನ್ ನೇತೃತ್ವದಲ್ಲಿ ಸಾಗರದಿಂದ ಹೊರಟಿತ್ತು. ಸಾಗರದಿಂದ ಬೆಂಗಳೂರು, ಅಲ್ಲಿಂದ ಸೌದಿಯಾ ಏರ್ಲೈನ್ಸ್ ಮುಖಾಂತರ ಜಿದ್ದಾ ತಲುಪಿ ಅಲ್ಲಿಂದ ಎಸಿ ಬಸ್ ಮೂಲಕ ಮೊದಲು ತಲುಪಿದ್ದು ಮೆಕ್ಕಾ ಮುಕರ್ರಮ. 8 ದಿನಗಳ ಮೆಕ್ಕಾ ಮುಕರ್ರಮ ಯಾತ್ರೆ. ಲಬ್ಬೈಕ ಅಲ್ಲಾಹುಮ್ಮ ಲಬ್ಬೈಕ ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ ಇನ್ನಲ್ ಹಮ್ದ ವನ್ನಅಮತ ಲಕ ವಲ್ ಮುಲ್ಕ್ لا شريك له لبيك اللهم لبيك لبيك لا شريك لك ولا إله إلا الله والله أكبر لك والملك لا شريك لك. ಒಟ್ಟು 8 ದಿನಗಳನ ಮೆಕ್ಕಾ ಮುಕರ್ರಮ ಯಾತ್ರೆಯಲ್ಲಿ ಕಳೆದ ಈ ತಂಡವು ಘಾರೆ ಹೀರಾ, ಆರಾಫಾತ್ ಮೈದಾನ, ಮೀನಾ ಮುಜ್ದಲಿಫಾ, ಜಮ್ರಾತ್, ಘಾರೆ ಸೂರ್, ಜನ್ನತುಲ್ ಮುಹಲ್ಲಾ, ತಾಯಿಫ್, ಸುಲೈ ಹುದೈಬಿಯಾ ಜಿಯಾರತ್ ಮುಗಿಸಿದರು. ನಂತರ ಮೆಕ್ಕಾ ಮುಕರ್ರಮದಲ್ಲಿರುವ ಕಾಬಾ ಶರೀಫಿನ ಹಳೆಯ ಕಾಲದ ಎಲ್ಲಾ ರೀತಿಯ ವಸ್ತುಗಳನ್ನು ನೋಡಬಹುದಾದ ಶೇರೆ ಮ್ಯೂಸಿಯನ್ನು ವೀಕ್ಷಣೆ ಮಾಡಿ 8 ದಿನದಲ್ಲಿ 4 ಬಾರಿ ಉಮ್ರಾ ನಿರ್ವಹಿಸಿದ ಸಾಗರದ ತಂಡ ಮರಿಯಂ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ತನ್ವೀರ್ ಹುಸೇನ್ ನೇತೃತ್ವದ ತಂಡವು 8 ದಿನಗಳ ಮೆಕ್ಕಾ ಮುಕರ್ರಮ ಯಾತ್ರೆಯಲ್ಲಿ ಮೊದಲನೇ ಉಮ್ರಾ ಜಿದ್ದಾದಿಂದ ಪ್ರಾರಂಭಿಸಿದರೆ, 2ನೇ ಉಮ್ರಾ ಮಸ್ಜಿದೆ ಜರಾನಾದಿಂದ, 3ನೇ ಉಮ್ರಾ ತಾಯಿಫ್ನಿಂದ ಹಾಗೂ 4ನೇ ಉಮ್ರಾ ಮಸ್ಜಿದೆ ಆಯಿಷಾದಿಂದ. ಹೀಗೆ ಒಟ್ಟು 4 ಬಾರಿ ಉಮ್ರಾ ನಿರ್ವಹಿಸಲಾಯಿತು ಎಂದು ಎಸ್ಎನ್ ನಗರದ ಯಾತ್ರಿ ಫಯಾಜ್ ಹೇಳಿದರು. ಆಮೇಲೆ ಮಕ್ಕಾ ಹೋಗಿ ಮಕ್ಕಾದಿಂದ ಉಮ್ರಾ ಮಾಡಿದ್ವಿ ಫಸ್ಟು. ಆಮೇಲೆ ಅಲ್ಲಿಂದೆಲ್ಲ ಜಿಯಾರತ್ ಮಾಡಿಸಿದ್ರು. ಅಲ್ಲಿಂದ ಬಸ್ ತಾಯಿಫ್ ಸಫರ್ ಮಾಡಿಸಿದ್ರು. ಆಮೇಲೆ ಮಕ್ಕದಲ್ಲಿ ಏನೇನು ಅಲ್ಲಿ ತೋರಿಸೋಂಥ ಪ್ಲೇಸ್ಗಳಿದ್ದು ಅದೆಲ್ಲ ತೋರಿಸಿದ್ರು. ಅಲ್ಲಿಂದ ಒಂದು 10 ದಿವಸ ಇದ್ದು 5 ದಿನದಲ್ಲಿ ಮದೀನಾ ಹೋದ್ವಿ. ಮದೀನಾದಲ್ಲಿ ಸಫರ್ ಚೆನ್ನಾಗಿತ್ತು. ಮದೀನಾದಲ್ಲೆಲ್ಲ ಅಲ್ಲಿಂದೆಲ್ಲ ಏನೇನು ಆಮೇಲೆ ನಮಾಜ್, ಮದೀನಲ್ಲಿ ಏನೇನು ಪ್ರೋಗ್ರಾಮ್ ಇತ್ತು ಎಲ್ಲದೂ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ಬಸ್ಸು, ಊಟ ಎಲ್ಲ ವ್ಯವಸ್ಥೆ ಮರಿಯಬೆನ್ನೂರಿಂದ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಇವತ್ತು? ತುಂಬ ಚೆನ್ನಾಗಿತ್ತು. ಹೋಗ್ತಾನೆ ಬಸ್ ಮಾಡಿದ್ದು, ಬರ್ತಾನು ಇದೆ ಬಸ್ ಏರ್ಪೋರ್ಟಿಂದ. ಆಮೇಲೆ ಅಲ್ಲಿ AC ಬಸ್ಗಳೆಲ್ಲ ಅಲ್ಲಿಂದ ಸಫರ್ ಎಲ್ಲ ಭಾಳ ಚೆನ್ನಾಗಿತ್ತು. ಊಟದ ವ್ಯವಸ್ಥೆ ಇತ್ತು. ನಾವೇ ಎಷ್ಟು ಬೇಕಾದ್ರೆ ಶಾಪಿಂಗ್ ತಿನ್ನೋಂಥ ವ್ಯವಸ್ಥೆಗಳು, ಫ್ರೂಟ್ಗಳು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ನಂದು 4 ಇವ್ರ ಕಡೆಯಿಂದ 4 ಉಮ್ರಾ. ಎಕ್ಸ್ಟ್ರಾ ಅವ್ರು ಬೇಕಾದ್ರೆ ಯಾರು ಎಷ್ಟು ಬೇಕಾದ್ರೆ ಮಾಡ್ಕೋಬೋದು. ಇವರಿಂದ 4 ಉಮ್ರಾ. ಆಮೇಲೆ ಹೋಟ್ಲಿಗೂ ಮಕ್ಕಕ್ಕೂ ಭಾಳ ಹತ್ತಿರ, ಮದೀನಕ್ಕೂ ಹೋಟ್ಲಿಗೂ ಭಾಳ ಹತ್ತಿರ. ಆಮೇಲೆ ನಾನು ತವಾಫು ತುಂಬ ಹತ್ತಿರ ಇತ್ತು. ತುಂಬ ಚೆನ್ನಾಗಿ ಮಾಡೋಕ್ಕೆ ಅವಕಾಶ. ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತಾ? ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ನೀರು, ಬಿಸಿನೀರು, ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. 5 ದಿನಗಳ ಮದೀನಾ ಮುನವ್ವರ ಯಾತ್ರೆ. ಎಸಿ ಬಸ್ಸಿನಲ್ಲಿ 5 ದಿನಗಳ ಮದೀನಾ ಮುನವ್ವರ ಯಾತ್ರೆಯನ್ನು ಕೈಗೊಂಡ ತಂಡವು ಮಾರ್ಗ ಮಧ್ಯೆ ಜಂಗ್ ಎ ಬದರ್ ಖಬರ್ಸ್ತಾನ್, ಜಬ್ಲೆ ಮಲೇಕಾ ಜಿಯಾರತ್ ಮುಗಿಸಿ ರಾತ್ರಿ 10 ಗಂಟೆಗೆ ಮದೀನಾ ಮುನವ್ವರ ತಲುಪಿತು. ರಾತ್ರಿ 2 ಗಂಟೆಗೆ ಹುಜೂರೆ ರಸೂಲ್ಗೆ ಸಲಾಂ ಹೇಳಿದ ಸಾಗರದ ತಂಡ. ರಾತ್ರಿ 10 ಗಂಟೆಗೆ ಮದೀನಾ ತಲುಪಿದ ತಂಡ ಅದೇ ದಿನ 2 ಗಂಟೆಗೆ ಮದೀನಾ ಮುನವ್ವರದಲ್ಲಿರುವ ಲೋಕಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಕ್ಬರಾಗೆ ಹೋಗಿ ಮೊದಲ ಸಲಾಂ ಹೇಳಿದರು. ನಂತರ ಮಾರನೇ ದಿನ ಬೆಳಗ್ಗೆ ಮಸ್ಜಿದೆ ರಿಯಾದುಲ್ ಜನ್ನಗೆ ಹೋಗುವ ಅವಕಾಶ ಪಡೆದು ಅಲ್ಲಿ ನಮಾಜ್ ನಿರ್ವಹಿಸಿ ಜಬ್ಲೆ ಉಹುದ್ ಪರ್ವತದ ಜಿಯಾರತ್ ಮಾಡಿದರು.
ಪವಿತ್ರವಾದ ಮಸ್ಜಿದೆ ಖುಬಾದಲ್ಲಿ 2 ರಕಾತ್ ನಮಾಜ್. ಲೋಕಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾರವರೇ ಸ್ವತಃ ಕಟ್ಟಿದ ಮಸೀದಿಯಾದ ಮಸ್ಜಿದೆ ಖುಬಾದಲ್ಲಿ 2 ರಕಾತ್ ನಮಾಜ್ ಬದಲಿ 2 ರಕಾತ್ ನಮಾಜ್ ನಿರ್ವಹಿಸಲಾಯಿತು. ಈ ಮಸೀದಿಯಲ್ಲಿ 2 ರಕಾತ್ ನಮಾಜ್ ನಿರ್ವಹಿಸಿದರೆ ಒಂದು ಒಪ್ಪಿತವಾಗುವ ಉಮ್ರಾ ಮಾಡಿದ ಪ್ರತಿಫಲ ದೊರೆಯಲಿದೆ ಎಂಬ ಮಾತು ಸಹ ಇದೆ. ಮದೀನಾದ ಸಲ್ಆ ಪರ್ವತದ ತಪ್ಪಲಿನಲ್ಲಿರುವ ಐತಿಹಾಸಿಕ ಸಬಾ ಮಸೀದಿ 7 ಮಸೀದಿಗಳ ಸಮುಚ್ಚಯ ಜಿಯಾರತ್ ಮಾಡಿದ ಉಮ್ರಾ ಯಾತ್ರಿಗಳು. ಇಸ್ಲಾಮಿಕ್ ಇತಿಹಾಸದಲ್ಲಿ ಪ್ರವಾದಿಯವರ ತ್ಯಾಗ ಮತ್ತು ಯುದ್ಧದ ನೆನಪುಗಳನ್ನು ಹೊಂದಿರುವ ಪ್ರಮುಖ ಸ್ಥಳವಾದ ಮದೀನಾದ ಸಲ್ಆ ಪರ್ವತದ ತಪ್ಪಲಿನಲ್ಲಿರುವ ಐತಿಹಾಸಿಕ 7 ಮಸೀದಿಗಳ ಸಮುಚ್ಚಯದ ಸಬಾ ಮಸೀದಿಯ ಜಿಯಾರತ್ ಮಾಡಿದ ನಂತರ ಸಲ್ಮಾನ್ ಫಾರ್ಸಿ ಅವರ ಖರ್ಜೂರದ ತೋಟ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾ ಅವರ ಕಾಲದಲ್ಲಿ ಸ್ಥಾಪಿತವಾದ ಮತ್ತು ಪ್ರವಾದಿಯವರ ಅನೇಕ ಸಂಬಂಧಿಕರು, ಸಹಚರರು, ಸಹಾಬಾಗಳು ಮತ್ತು ಕುಟುಂಬದ ಸದಸ್ಯರ ಸಮಾಧಿ ಸ್ಥಳವಾದ ಮತ್ತು ಮದೀನಾದ ಅತ್ಯಂತ ಹಳೆಯ ಮತ್ತು ಮೊದಲ ಇಸ್ಲಾಮಿಕ್ ಸ್ಮಶಾನವಾದ ಜನ್ನತುಲ್ ಬಖಿಯ ಜಿಯಾರತ್ ಮಾಡಿದ ಉಮ್ರಾ ಯಾತ್ರಿಗಳ ತಂಡ ಮದೀನಾದಿಂದ ಜಿದ್ದಾಗೆ ಬಂದು ಅಲ್ಲಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಬಂದಿಳಿದರು. ಸಾಗರದ ಈ ಒಂದು ಮರಿಯಂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಂಸ್ಥೆಯು ಇಷ್ಟೊಂದು ಪವಿತ್ರವಾದ ಸ್ಥಳಗಳ ಜಿಯಾರತ್ನ ಜೊತೆ 15 ದಿನಗಳ ಕಾಲ ಭಾರತೀಯ ಶೈಲಿಯ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಹಾಗೂ ಉಮ್ರಾ ಯಾತ್ರಿಗಳನ್ನು ಸಾಗರದಿಂದ ಕರೆದುಕೊಂಡು ಹೋಗಿ ಮರಳಿ ಸಾಗರದವರೆಗೂ ಕರೆತಂದಿದ್ದು ವಿಶೇಷವಾಗಿತ್ತು.